ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಭೈರವೇ, ಅಪ್ಪಯ್ಯ ನಿಂಗೆ ಗೊತ್ತಾಯ್ತು ನಾನೇ ಅಂತ? ಏನ್ ಮಗ ಯಜಮಾನ್ರೆ, ನಮಸ್ಕಾರ. 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 ಹೇಗಿದ್ದೀರಾ ಇಬ್ರು? ನಾವು ಸಂದಾಗಿದ್ದೀವಿ ಯಜಮಾನ್ರೆ. ನೀವು ಹೇಗಿದ್ದೀರಾ ಯಜಮಾನ್ರೆ? ಆರಾಮಾಗಿದ್ದೀನಿ. ಅಮ್ಮ, ನೀನ್ ಬಂದಿದ್ದೀನಿ ಅಂತ ಬಂದು ನನಗೆ ಹೇಳೋದು ಬೇಕಾಗಿಲ್ಲ ಕಣವ. ನೀನ್ ಪಕ್ಕದಲ್ಲಿ ನಿಂತ್ಕೊಂಡು ಉಸಿರಾಡಿದ್ರೆ ನನಗೆ ಗೊತ್ತಾಯ್ತದೆ ಕಣವ. ಯಜಮಾನ್ರೆ, ನಮ್ಮನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಕೂರ್ಸಮ್ಮ ಅಂದ್ರೆ ನಮ್ಮ ಮನೆಗೊಂದು ಚೇರ್ ಕೂಡ ಇಲ್ಲ. ಪರವಾಗಿಲ್ಲ, ಪ್ಲೀಸ್. ಅಮ್ಮಿ, ಹಂಗೆಲ್ಲ ಯಜಮಾನ್ರೆ ನಾನು ನೆಲದ ಮೇಲೆ ಕೂರ್ಸಕ್ಕೆ ಹಾಕಿಲ್ಲ. ನೀನು ನೋಡೋಗ್ಬಿಟ್ಟು ಪಕ್ಕದ ಮನೇಲಿ ಒಂದು ಚೇರ್ ಎತ್ಕೊಂಬಂದ್ಬಿಡು ಹೋಗಮ್ಮಿ. ಅಯ್ಯೋ ಬೇಡಿಮ್ಮ, ನೋಡಿ ನೀವು ಗಾಬರಿ ಆಗಬೇಡಿ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ ಯಜಮಾನ್ರೆ, ನೀವು ನಮ್ಮಂಥವ್ರ ಮನೆಗೆ ಬರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನಿಮ್ಮನ್ನ ನೆಲದ ಮೇಲೆ ಕೂರ್ಸಕ್ಕಾಯ್ತದ? ಅಲ್ಲ, ಇಂಥ ಮನೆ ಅಂದ್ರೆ ಏನರ್ಥ? ನಾವು ಅವಳನ್ನ ಅರಮನೆಯಲ್ಲೇ ಇಟ್ಟಿದ್ವಿ. ಆದರೆ ಅಲ್ಲಿ ಅವಳೆಷ್ಟು ನೋವು ಅನ್ಭವಿಸಿದಾಳೆ ಅನ್ನೋದನ್ನ ಅವಳನ್ನೇ ಕೇಳಿ ಹೇಳ್ತಾಳೆ. ನಾನು ಚಿಕ್ಕ ವಯಸ್ಸಲ್ಲಿ ಇಂಥ ಮನೆಯಲ್ಲೇ ಇದ್ದಿದ್ದು. ಈ ಬಡತನ ಒಂದಿದೆಯಲ್ಲ, ಒಂಥರ ಶಾಂತಿ, ನೆಮ್ಮದಿ, ನಿರಾಳ. ಶ್ರೀಮಂತಿಕೆ ಅನ್ನೋದು ಅಬ್ಬರ, ಗಾಬರಿ, ಒಂಥರ ಅಸಮಾಧಾನ. ಕಣ್ಣು ಕಾಣದಿರೋ ಶತ್ರುಗಳಿರ್ತಾರೆ. ಇಂಥ ಮನೆಯಲ್ಲೇ ನಮ್ಮ ತಾಯಿ ಜೊತೆಗಿದ್ದಿದ್ದು. ನಾನಿಲ್ಲಿಗೆ ಬಂದಿದ್ದು ನಮ್ಮ ತಾಯಿನ ನೆನ್ಪು ಮಾಡ್ತಿದೆ. ನೀವಿಬ್ರು ಹೀಗೆ ಮಾತಾಡ್ತಾ ಇರ್ತೀರಾ ಅಥವಾ ನಾನು ಏನು ಮಾತಾಡ್ಬೇಕು? ಮಾತಾಡಕ್ ಬಿಡ್ತೀರಾ? ಆಯ್ತು, ಏನ್ ಹೇಳವ? ನನ್ ತಲೆಗೆ ಆಪರೇಷನ್ ಆಗಿದೆ. ಹೌದೇನವ? ಡಾಕ್ಟ್ರು ಅವಾಗಲೇ ಹೇಳಿದ್ರು. ನಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಕಣವ. ಮಗಳೇ, ಆಪರೇಷನ್ ಎಲ್ಲ ಹೇಗಾಯ್ತು? ಎಲ್ಲ ಸರಿ ಹೋಯ್ತಾ? ಅಪ್ಪನ್ನ ಕೇಳಿ. ಯಜಮಾನ್ರೆ, ಆಪರೇಷನ್ ಎಲ್ಲ ಹೇಗಾಯ್ತು? ಮಗುಗೆ ಇನ್ಮುಂದೆ ಏನೂ ತೊಂದರೆ ಆಗಲ್ಲ ಅಲ್ವಾ? ಹಾಂ, ಆಪರೇಷನ್ ಸಕ್ಸಸ್ಫುಲ್. ಇನ್ನು ಮುಂದೆ ಅವಳಿಗೆ ಏನೂ ಸಮಸ್ಯೆ ಇರಲ್ಲ. ಅದು ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕಾಗಿತ್ತು, ಹಾಗಾಗಿ ನಿಮಗೆ ಹೇಳೋಕ್ಕಾಗಲಿಲ್ಲ. ನಾವು ಬಂದು ಮಾಡೋದೇನಿತ್ತು ಯಜಮಾನ್ರೆ, ಮಗಿಗೆ ಒಳ್ಳೇದಾದ್ರೂ ಸಾಕು ಅಷ್ಟೇ. ಸದ್ಯ ಮಗುಗೆ ಇದ್ದಿದ್ದು ದೊಡ್ಡ ಕಣ್ಕ ಹೊರಟೋಯ್ತಲ್ಲ, ಅಷ್ಟು ಸಾಕು ಯಜಮಾನ್ರೆ. ನಿಮ್ ಮಗು ಬದುಕೋದು ಇನ್ನು ಕೆಲವೇ ದಿನಗಳು. ಮಗು ಇರೋ ತನಕ ಹೇಗ್ ಖುಷಿಯಾಗಿರ್ಬೇಕೋ ಅವಳು ಹಾಗೆ ಇರ್ಲಿ.
ಅವಳ ಕೊನೆ ದಿನಗಳನ್ನ ಸಂತೋಷದಿಂದ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡಿ.